ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬಿಸಿಬೇಳೆಭಾತನ ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಚೆನ್ನಾಗಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಮಾಡ್ತೀರಾ ಎಲ್ಲರೂ, ಕೆಲವೊಬ್ಬರು ಮಾಡದೇ ಇರೋರು ಕೂಡ ಇರ್ತಾರಲ್ವ, ಅಂಥವ್ರಿಗೆ ಯೂಸ್ ಆಗುತ್ತೆ. ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ತಿಂತಾ ಇದ್ದರೆ ಇವಾಗ ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಹಸಿ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಅದಕ್ಕೆ ನಾವು ಏನೇನು ಐಟಮ್ಸ್ಗಳು ಬೇಕು ಅಂತ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು 2 ಕ್ಯಾರೆಟ್ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 kg ಅರ್ಧದಷ್ಟು ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕೊತ್ತಂಬರಿ ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಬೇಕಾಗುತ್ತೆ. ಆಮೇಲೆ ನಾನು ಇವಾಗ ಇದಕ್ಕೆ ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅದು ಕುಕ್ಕರಲ್ಲಿ ನಾನು ರೆಡಿ ಇಟ್ಟಿದ್ದೀನಿ. ಹಾಗೆಯೇ 1 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ತೊಗರಿಬೇಳೆ ಬೇಕಾಗುತ್ತೆ. ಇದಿಷ್ಟ ಆದ ನಂತರ ಒಂದು 4 ರಿಂದ 5 ಸ್ಪೂನಷ್ಟು ಶೇಂಗಾ ಬೀಜ. ಇದನ್ನು ನಾವು ಒಮ್ಮೆ ನೀಟಾಗಿ ತೊಳ್ಕೊಬಿಡೋಣ. ನೀಟಾಗಿ ತೊಳೆದಿಟ್ಕೊಂಡ್ರೆ ನಾವು ಅದನ್ನು ಕೂಡ ಇವಾಗ ತರಕಾರಿ ಜೊತೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ತರಕಾರಿ ಜೊತೆ ಕಂಪ್ಲೀಟಾಗಿ ಹಾಕ್ಕೋಬೋದು. ಕೆಲವೊಬ್ಬೊಬ್ಬರು ಬೇಳೆ ಮತ್ತು ಅಕ್ಕಿನ ಸಪ್ರೇಟಾಗಿ ಬೇಯಿಸ್ಕೊಂಡು ತರಕಾರಿ ಕೂಡ ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ. ನೀವು ಹಾಗೂ ಕೂಡ ಮಾಡೋ ಆಗಿದ್ದರೆ ಮಾಡ್ಬೋದು. ಇಲ್ಲಾಂದರೆ ಎಲ್ಲ ಒಂದರಲ್ಲೇ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗೇ ಬೇಯುತ್ತೆ. ನೋಡಿ, ಇವಾಗ ನಾನು 1.5 ಅಕ್ಕಿ ಮತ್ತು ಬೇಳೆ ಎರಡೂ ಸೇರಿ 1.5 ಕಪ್ಪಷ್ಟು ಆಗಿದೆ. ನಾನಿವಾಗ ಇದಕ್ಕೆ ಒಂದು 5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ರೈಸ್ಗೆ ಏನು ಮಾಡ್ತೀವೋ ಇವಾಗ 1.5 ಕಪ್ಪು ರೈಸ್ ಅಂದರೆ ನೋಡಿ, ಇವಾಗ ನಾನು ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿ ವಿಷಲ್ ಹೊಡೆಸ್ಕೊಂಬಿಡೋಣ. ನಿಮಗೆ ಇವಾಗ 1.5 ಕಪ್ಪಿಗೆ ಅಂದರೆ 3 ಕಪ್ಪು ನೀರು ಹಾಕಿ ರೈಸ್ ಮಾಡ್ಕೊತೀರಾ. ಇದಕ್ಕೆ ಒಂದು 2-2.5 ಕಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಸಮಸ್ಯೆ ಆಗೋದಿಲ್ಲ. ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ. ಮೆತ್ತಗಿದ್ರೆ ಅನ್ನ ಬಿಸಿಬೇಳೆಭಾತ್ ಚೆನ್ನಾಗಾಗುತ್ತೆ. ನೋಡಿ, ಒಮ್ಮೆ ನಾನು ಇದಿಷ್ಟು ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯಿಲಿ ಚೆನ್ನಾಗಿ ಕಾದ್ಮೇಲೆ ನಾವು ಇದಕ್ಕೆ ಸಾಸಿವೆ ಹಾಕ್ಕೋಬೇಕಾಗತ್ತೆ. ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ನಮಗೆ ವಿಡಿಯೋಸ್ ಲೈಕ್ ಮಾಡಿಬಿಡಿ. ನಾವು ಇನ್ನೂ ಹೊಸ ವಿಡಿಯೋಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಈಗ ನಾನು ಒಂದು 1/4 ಚಮಚದಷ್ಟು ಇದಕ್ಕೆ ಉದ್ದಿನಬೇಳೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಹಾಗೆಯೇ ನಾನು 1 ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಬೇಗನೆ ಒಂದು ಅರ್ಧ ಗಂಟೆ ಒಳಗಡೆ ಬೇಗ ಆಗಿಬಿಡುತ್ತೆ. ಫಾಸ್ಟಾಗಿ ಮಾಡಿಕೊಂಡು ತಿನ್ಬೋದು, ತುಂಬ ಟೈಮೆಲ್ಲ ಆಗೋದಿಲ್ಲ. ನೋಡಿ, ಇದಿಷ್ಟ ಆದಮೇಲೆ ನಾನು ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ, ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಅದಕ್ಕೋಸ್ಕರ. ಹಾಗೆಯೇ ನಾನು ಇದಕ್ಕೆ ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಖಾರ ಬರೋದಿಲ್ಲ, ಅಷ್ಟೇ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇರೋದು. ನೀವು ನಾರ್ಮಲ್ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋರಾಗಿದ್ದರೆ ಒಂದು ಮೆಣಸಿನ್ಕಾಯಲ್ಲಿ ಒಂದು 2 ಪೀಸ್ ಮಾಡಿ ಹಾಕ್ಬಿಡಿ ಸಾಕು. ಹಾಗೆಯೇ ಒಂದು 4 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆ ಹಾಕುವಾಗನೇ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ಒಂದು 2 ಚಮಚ ಎಣ್ಣೆ 2 ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಇದಕ್ಕೆ ನೋಡಿ, ನಾನು ಈಗ ಹಾಕಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಸೈಡ್ ಮಾಡಿಕೊಂಡು ಬರೀ ಎಣ್ಣೆ ಒಳಗಡೆ ಒಂದು 3/4 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರದ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಖಾರದ ಪುಡಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಾದಮೇಲೆ ನಾನು ಇವಾಗ ಇದಕ್ಕೆ 1 ಚಮಚದಷ್ಟು MTR ಸಾಂಬಾರು ಪೌಡರ್ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಸಿಬೇಳೆಭಾತ್ ಪೌಡರ್ ಕೂಡ ಹಾಕ್ಕೋಬೋದು. ನನಗೆ ಅದಕ್ಕಿಂತ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತೇಳಿ ನಾನು ಇದನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಇವಾಗ ಇದಕ್ಕೆ ಒಂದು ಸಣ್ಣದು ನಿಂಬೆ ಹಣ್ಣಿನ ಸೈಜಿನಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ, ಅದ್ರ ರಸ ಕೂಡ ಹಾಕ್ಕೋಬೇಕಾಗತ್ತೆ. ಬಿಸಿಬೇಳೆಭಾತಿಗೆ ನಾವು ಉಪ್ಪು, ಹುಳಿ, ಖಾರ 3 ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ
ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ತಿನ್ನೋದಕ್ಕೆ. ಹಾಗೆಯೇ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಇದನ್ನು ಒಂದು ಸಲ ನಾವು ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಕುದ್ರೆ ಸಾಕು. ಅದಾದ ನಂತರ ನಾನು ಅದಕ್ಕೊಂದು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಬಿಸಿಬೇಳೆಭಾತ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಹಾಗೆಯೇ ನಾನು ಇವಾಗ ಬೇಯಿಸ್ಕೊಂಡಿರೋದು ರೈಸು ಮತ್ತು ತರಕಾರಿ ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಸ್ಮೂತಾಗೆ ಬಂದಿದೆ. ಇದನ್ನು ಎಲ್ಲ ನಾವು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನಾವು ಖಾರದ ಪುಡಿ ಹಾಕುವಾಗ ಉರಿ ಕಡಿಮೆನೇ ಇರಬೇಕು ಎಣ್ಣೆ ಒಳಗಡೆ ಖಾರದ ಪುಡಿ ಹಾಕ್ಕೊಳ್ಳುವಾಗ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಆದ ನಂತರ ನಾವು ಒಮ್ಮೆ ಇದನ್ನು ಟೇಸ್ಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಖಾರ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಉಪ್ಪು ಮತ್ತು ಹುಳಿನ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ನೋಡಿ, ನಮಗೆ ತಿಳಿಸಿ. ಧನ್ಯವಾದಗಳು.